ऐकोरार्यप्रियं शिष्यं गुरुवरदेन्द्रपदार्चकं सदा सुडादिपदवक्तारां कुप्पेराय गुरुं भजे. अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಪರಮ ಕರುಣಾಕರ ಪರದೈವ ಸ್ವಾತಂತ್ರ್ಯ ಪುರುಷ ಸದ್ಗುಣ ಪೂರ್ಣ ಸುಖವಾರಿದಿ ಹರಿಯೇ ವಿಶ್ವಂಭರ ಭೂಭಾರ ಹರಣ ಹರಿಣಾಂಕವದನ ಸುಂದರ ಮೂರುತಿ ಮುರವೈರಿ ಮೂಚು ಕುಂದ ವರದ ವಾಸುದೇವ ವರತೀರ್ಥ ಪೆತ್ತ ಪ್ರಣತಿ ಪ್ರಣತಾರ್ತಿ ದೂರ ಕರಿಭಯ ವಿನಾಶ ಕರವುಗಳ ಕಾಯ್ದ ಚೀರವಸನ ಗೆಯ ಚಿತ್ತ ಜನಯ್ಯ ಪಾಮರ ಜನ ಉದ್ಧಾರ ಮಾಡು ಧರಣಿಧರ ಧರ ಧರವರ್ಣ ಸುಪರ್ಣ ವಾಹನ ಚತುರದಶ ಭುವನಾದೀಶ ಶ್ರೀಶ ತರುಣಿ ಕೋಟಿ ಪ್ರಕಾಶ ಪ್ರಭುವೇ ನಮ್ಮ ವಿಭುವೇ ನರಕಾಂತ ಕಾವ ನರಪತಿ ಮಹಾ ನರಕ ಭಂಜನ ಜ್ಞಾನ ಪುಂಜ ನಿರಂಜನ ನರಮಿತ್ರ ನರನ ಕೂಡ ಜನಿಸಿಪ್ಪನೆ ಸ್ಮರಿಸಿದೆನಿಸಿ ಸೇವಿಸಿ ಕೊಂಡಾಡಿ ಉಚ್ಚರಿಸಿ ಲಾಲಿಸಿ ನಿನ್ನ ಮಹಿಮೆಯನ್ನು ಪರಿಪರಿ ಬಗೆಯಿಂದ ಪರರಿಗೆ ವರ ದೊರೆದು ಅರಗಳಿಗೆ ನಿಲ್ಲದಲೆ ಸರ್ವಾತ್ಮದಿ ಇರದೆ ಗ್ರಹಿಸಿದರು ದಣಿಯದು ಈ ದೇಹ ಹರಿ ನಿನ್ನ ಚರಿತಕ್ಕೆ ನಮೋ ನಮೋ ಸುರನ ರೋಗ ಸರ್ವ ಜನರೋಳು ನಿನ್ನ ಕರುಣಾಪಾಂಗ ಕೆಣಿಸಿ ಗುಣಿಸಿದರು ಸರಿಗಾಣೆ ಎಲ್ಲೆಲ್ಲಿ ಸಂತತ ಅರಿಸಿದರು ನಿರ್ಮಲ ನಿಸ್ಸಂಗ ಗುರುವು ದೇವರ ದೇವ ಗುರುಕುಲಾಂಬುದಿ ಚಂದಿರಗೆ ಆಶ್ರಯವಾದ ಅನಂತಾತ್ಮ ಸಿರಿವಂತ ಬಲವಂತ ಭವದೂರ ಭವನೂತ ದುರುಳ ಮರ್ಧನ ದಿವ್ಯ ಗೋವರ್ಧನ ಧರಣಿದಾಸರ ಪ್ರಾಣ ದಾರಿದ್ರ ಛೇದನ ಅರಿಕಂಬು ಕೌಮೋದಕಿ ಸರಸಿಜ ಪಾಣಿ ಮೆರೆವಾದ ಮನುಜ ವೇಷ ಕೈವಲ್ಯವಾಸ ಸಾಗರಶಾಯಿ ಸಂಗೀತ ಲೋಲಾಶೀಲ ಕರುಣಂಗಳಲಿ ತಾತ್ವಿಕರ ಒಳಗೊಂಡು ನಿರುತ ಜೀವಿಗಳಿಂದ ಪಾಪ ಪುಣ್ಯ ತೆರವಿಲ್ಲದೆ ಮಾಡಿಸಿ ಅವರವರ ತಕ್ಕದ್ದು ಪರಿಪರಿಗತಿಯನ್ನು ಪಾಲಿಪನೆ ಶರಣವಾಗಿಪ್ಪ ನಮಗೆ ವಿಜಯ ವಿಠಲ ನಿನ್ನ ತರುವಾಯ ಮಿಕ್ಕಾದ ಜನರ ಸ್ನೇಹ ಒಲಿಸೋ ಎನ್ನಿಂದಲಿ ನಿನಗೆ ಆಗುವ ಉಪಕಾರ ಅನ್ಯಥ ಕಾಣೇನೋ ಎಲ್ಲೆಲ್ಲಿ ಜನಿಸಿದರು ಅನಂತ ಕಾಲಕ್ಕೆ ಅನಿಮಿತ್ತ ಬಂದು ಮನ್ನಿಸಿ ಭಕುತರ ಭರಣ ಮಾಡುವಲ್ಲಿ ಸನ್ಯಾಯವೇ ಸರಿ ಸರಸೀಜ ಭವಗರಿದೋ ಬಣ್ಣಿಸಿ ಪೇಳಿದರು ಬಲು ವಿಚಿತ್ರವು ಕಣ್ಣಿಗೆ ಕಾಣಿಸದು ಕರದೊಳಗೆ ಇದ್ದ ಕನ್ನಡಿ ತೆರೆದಂತೆ ಭಜಿಸುವ ರಾಜನರನ್ನ ರಕ್ಷಿಸುವುದು ಕಾಲ ಕಾಲಕ್ಕೆ ಬಂದು ನಿನ್ನ ಮಾಯಾಶಕ್ತಿ ನಿಶ್ಚಯವಾಗಿ ಪಾವನ ಮತಿಯಿತ್ತು ಸಾಧನ ಪ್ರೇರಿಸುತ್ತ ಚೆನ್ನಲಕುಮಿ ರಮಣ ವಿಜಯ ವಿಠಲರೇಯ ಚೆನ್ನಾಗಿ ನಿತ್ಯ ಬಿಡದೆ ಸಾಕುವ ದೊರೆಯೇ ನಿಸ್ಸಂಗ ನೀನಾಗಿ ಲಕುಮಿಗೆ ನೀನೇವೆ ವಶವಾಗದಲೆ ಸುತ್ತೀಪನೆ ಬೆಸನ ಕೇಳಯ್ಯ ಸಂಸಾರದೊಳಗೆ ಜನಿಸಿ ಬಂದು ಬಲು ಸಂಘದಲ್ಲಿ ಇದ್ದು ವಸುಧಿಯೊಳಗೆ ಚರಿಸಿ ದಿನ ಪ್ರತಿದಿನ ನಾನಾ ವಿಷಯಗಳನ್ನು ಭವಿಸಿ ಕಡೆಗಾಣದೆ ದೆಶಗೆಟ್ಟು ತಿರುಗುವ ಮನುಜನಾದರೂ ಬಿಸಜನಾಭನೆ ಕೇಳು ನಿನ್ನ ಒಲಿಸಿ ಮಿಸುಣಿ ಭಕ್ತಿ ಪಾಶದಿಂದ ನಿನ್ನ ಬಂಧಿಸಿ ಎನ್ನ ಮನದೋಳು ನಿಲ್ಲಿಸಿಕೊಂಡು ಕೊಸರಿದರೆ ಬಿಡದೆ ಕೇವಲವಾಗಿ ರಂಜಿಸುವ ದೇವ ನಿನ್ನ
ನಿಸ್ಸಂಗವಾ ಪುಷಿಯದೆ ಬಿಡಿಸಿ ನಮ್ಮನ ಸಾಕುವಲ್ಲಿ ಕುಶಲಾವಂತರು ನಿನ್ನ ಭಕ್ತರಲ್ಲದೆ ಲಾಲಿಸು ಜಗದೊಳಗೆ ಮತ್ತಾರು ಉಂಟೋ ಪಶುಪಾಲಕ ನಮ್ಮ ವಿಜಯ ವಿಠಲರೇಯ ಅಸಮನೀನಾದರೂ ಭಕ್ತರಿಗೆ ಪೋವಿಗ. ಸಂಗರಹಿತನಾಗಿ ಎಲ್ಲೆಲ್ಲಿ ಇಪ್ಪನೆ ಡಿಂಗರಿಗರ ಪ್ರತಾಪವನ್ನೇ ನೋಡು ಹಿಂಗದೆ ನಿನ್ನ ಸಂಸಾರಿಕನ ಮಾಡಿ ಕೆಂಗೆಡದಲೆ ತಾವು ಸುಖದಲ್ಲಿ ಇಪ್ಪರು ಮಂಗಳ ಮಹಿಮನೆ ನಿನಗಂಜದೆ ಜನ್ಮಂಗಳು ತೆತ್ತರು ನಾಮದ ಬಲದಿಂದ ಭಂಗವಾಗಲಿ ಸಂತೋಷವಾಗಲಿ ನಿನ್ನ ಸಂಗಡ ನಲಿದಾಡುವರು ಬಲು ಹಿಗ್ಗಿ ರಂಗ ಮೂರುತಿ ಸಿರಿ ವಿಜಯ ವಿಠಲರೇಯ ಸಂಗೀತ ರಸ ನಾಸಾಗ್ರದಲ್ಲಿಪ್ಪನೇ ಬೇಡಿದರ್ಥವ ಕೊಡುವ ಕಡೆಯವನ್ನೆನ್ನದಲೆ ಇಡಾರುಗಿ ತನ್ನ ಕರುಣ ಕಟಾಕ್ಷಕ್ಕೆ ನಾಡೋಳು ಚರಿಸುವ ಜನರು ಒಂದೇ ಸಾರಿ ಪಾಡಿದರು ತಿಳಿದು ಗತಿಗೆ ಮಾರ್ಗವನಿವ ಬೇಡರಾಗದಿರಿ ಭಕ್ತಿಯ ಮಾಡಿದರೆ ಕೂಡಿಕೊಂಡು ತಿರುಗುವ ಅವಲ್ಲಿಗೆ ಪೋದರು ನೋಡಿ ಚೆನ್ನಾಗಿ ಇಂದು ನೆರೆ ಹೊರೆಯವರನ್ನ ಆಡಲೇನಯ್ಯ ಹರಿಯ ಮಹಿಮೆಯನ್ನ ಕಾಡಿಬೇಡುವರೊಡೆಯ ವಿಜಯ ವಿಠಲರೇಯ ಮಾಡಿಸುವನು ಮುಕ್ತಿಯೋಗ್ಯನಿಂದ ಸತ್ಕರ್ಮ ಮುಖ್ಯ ಧರ್ಮ ಕಾಣೋ ವಿಜಯ ವಿಠಲನ್ನ ಸಖ್ಯನಾಗಿಪ್ಪದು ಇಹ ಪರಲೋಕದಲ್ಲಿ ಮುಖ್ಯ ಧರ್ಮ ಕಾಣೋ ವಿಜಯ ವಿಠಲನ್ನ ಸಖ್ಯನಾಗಿಪ್ಪದು ಇಹ ಪರಲೋಕದಲ್ಲಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ಶ್ರೀಹರಿ ಸದ್ಭಕ್ತರಲ್ಲಿ ಸಖ್ಯ ಹೇಗೆ ಮಾಡ್ತಾನೆ, ಭಕ್ತಿ ಅಂದರೆ ಏನು, ಭಕ್ತಿಯ ವಿವರ, ಸಾಧು ಸಜ್ಜನರ ಸಂಘ ಪ್ರಶಂಸನೀಯ ಅಂತ ಹೇಳೋ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಈ ಧ್ರುವತಾಳದೊಳಗೆ ದೇವರ ಗುಣಗಳನ್ನು ಕೀರ್ತನೆ ಮಾಡ್ತಾ ಹೋಗ್ತಾ ಇದ್ದಾರೆ ವಿಜಯದಾಸರು. ಒಂದೊಂದು ಗುಣದ ಬಗ್ಗೆ ನಾವು ಹೇಳಿದಾಗೆಲ್ಲ, ಸ್ತೋತ್ರ ಮಾಡಿದಾಗೆಲ್ಲ, ಕೀರ್ತನೆ ಮಾಡಿದಾಗೆಲ್ಲ ನಮ್ಮ ಒಳಗೆ ಇದ್ದ ಸ್ವಾಮಿ ಆ ಗುಣಗಳನ್ನು ಪ್ರಕಟೀಕೃತ ಮಾಡ್ತಾ ಹೋಗ್ತಾನೆ ಅಂಥೇಳಿ ವಿಜಯದಾಸರು ಹೇಳ್ತಾರೆ. ಇದು ಒಂದು ಸುಳಾದಿ ಹೇಳ್ಕೊಂಡ್ರೂ ಪರವಾಗಿಲ್ಲ, ಅರ್ಥ ತಿಳ್ಕೊತಾ ಇಷ್ಟು ಈ ಪರಮ ಕರುಣಾಕರ ಅಂತ ಹೇಳಿದ್ದಾನೆ. ಪರಮ ಕರುಣಾಕರ ಅಂತಂದರೆ ಸ್ವಾಮಿ ಪರಮ ಕರುಣಾಳು. ಎದಕ್ಕೆ ಪರಮ ಕರುಣಾಳು ಅಂತಂದರೆ, ಈ ನಾವೆಲ್ಲ ಹೇಳ್ತಾ ಇರ್ತೀವಿ ಕರಿರಾಜವರದ, ಅದಕ್ಕೆ ಪಾಪ ಅಷ್ಟು ಕಷ್ಟಪಡ್ತಾ ಇದ್ರಿ, ಎಲ್ಲಿಂದೋ ಓಡಿ ಹೋಗಿ ಕರಿಯನ್ನು ರಕ್ಷಣೆ ಮಾಡಿದ. ಹಾಗೆ ಪರಮ ಕರುಣಾಳು ತಗೋಬೇಕಂದಾಗೆ ನಿತ್ಯ ಸ್ವಾಮಿ ನಮ್ಮ ಒಳಗೆ ನಿಂತು ಪ್ರತಿಯೊಂದು ಕೆಲಸ ಮಾಡಿಸ್ತಾನೆ. ನಾವು ಸ್ವಾಮಿಗೆ ಏನೂ ಕೊಡೋದಿಲ್ಲ, ತಿರುಗಿ ಏನೂ ಕೊಡೋದಿಲ್ಲ. ಅವನ ನಾಮ ಉಚ್ಚಾರಣೆ ಕೂಡ ಮರ್ತು ಹೋಗಿ ಈ ಸಂಸಾರದೊಳಗೆ ಬಿದ್ದಿರ್ತೀವಿ. ಆದರೂ ಅವನು ಪರಮ ಕರುಣಾಳು, ನಮ್ಮನ್ನೆಲ್ಲ ಸದಾ ಕಾಲ ನೋಡ್ತಾನೇ ಇರ್ತಾನೆ, ಮಾಡಿಸ್ತಾನೇ ಇರ್ತಾನೆ ಕೆಲಸಗಳು. ನಮ್ಮಿಂದ ಏನಾದರೂ ಕಷ್ಟಗಳು ಕೊಟ್ಟರೆ ಕೂಡ ಆ ಕರ್ಮನ ಅನುಭವಿಸಬೇಕು ಅಂಥೇಳಿ ಆ ಕಷ್ಟ ಕೊಟ್ಟು ಆ ಕರ್ಮ ಅನುಭವಿಸಿದ ಮೇಲೆ ಆ ಪಾಪನ್ನೆಲ್ಲ ತೆಗಿತಾ ಹೋಗಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಪರಮ ಕರುಣಾಳು, ಪರದೈವ, ಎಲ್ಲರಿಗೆ ಮಿಂಚಿದ ದೈವ, ದೇವತೆಗಳಿಗೆಲ್ಲ ದೈವ, ಪರದೈವ. ಹಾಗೆ ಸ್ವಾತಂತ್ರ್ಯ ಪುರುಷ, ಪ್ರಪಂಚದೊಳಗೆ ಲಕ್ಷ್ಮೀದೇವಿ ಕೂಡ ದೇವರಿಗಿದ್ದ ಸ್ವಾತಂತ್ರ್ಯ ಇಲ್ಲ. ಅಂದರೆ ದೇವರು ಸರ್ವ ಸ್ವತಂತ್ರ, ಅವನೊಬ್ಬನೇ ಸ್ವಾತಂತ್ರ್ಯ ಪುರುಷ, ಸದ್ಗುಣಪೂರ್ಣ.
ಗುಣಗಳು ಸಂಪೂರ್ಣವಾದ ಗುಣಗಳಿದ್ದಾವೆ ಸ್ವಾಮಿಯಲ್ಲಿ. ಸದ್ಗುಣಗಳೆಲ್ಲ ತುಂಬಿಬಿಟ್ಟಿದ್ದಾವೆ. ಯಾವ ಥರ ಅಂದರೆ ಸುಖ ವಾರಿಧಿ ಅಂತ ಹೇಳ್ತಾರೆ. ಅಂದರೆ ಈ ಸಮುದ್ರದಷ್ಟು ಸುಖ ಇದ್ದವನು ಸುಖ ವಾರಿಧಿ. ಸುಖವಾರಿಧಿ ಅಂತಂದಾಗೆ ಅವನ್ನ ನಾವು ಸುಖವಾರಿಧಿ ಅಂತೇಳಿ ಪ್ರಾರ್ಥನೆ ಮಾಡಿದರೆ ನಮ್ಮ ಒಳಗೆ ಸುಖ ತಗೊಂಬರ್ತಾನೆ. ಸುಖ ಅಂದರೆ ಏನು? ಈ ಸ್ವಾಮಿಯ ನೆನಪು ಸದಾ ಇರೋದೇ ಸುಖ. ಆ ಸುಖವನ್ನು ಸ್ವಾಮಿ ನಮಗೆ ಕೊಡ್ತಾನೆ. ಹರಿಯೇ ವಿಶ್ವಂಬರ ಭೂಭಾರಹರಣ. ಸ್ವಾಮಿ ನೀನೇ ವಿಶ್ವಂಬರ ರೂಪ ಪರಮಾತ್ಮೆಯಾಗಿದ್ದೀ, ಈ ಭೂಭಾರವನ್ನು ಹರಣ ಮಾಡ್ತಾ ಇದ್ದಿ. ಈ ನರಕಾಸುರ, ಮುರಾಸುರ, ಹೀಗೆಲ್ಲ ದೈತ್ಯರು ಯಾರ್ಯಾರಿದ್ದಾರೋ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಇವರೆಲ್ಲರನ್ನೆಲ್ಲ ಸಂಹಾರ ಮಾಡ್ತಾ ಮಾಡ್ತಾ ಭೂಭಾರನ ಹರಣ ಮಾಡ್ತಾ ಇದ್ದಿ. ಅದೇ ಥರ ನಾವು ಭೂಭಾರ ಹರಣ ಅಂತ ನಾವು ಬೇಡಿಕೊಂಡಾಗೆಲ್ಲ ನಮ್ಮ ಒಳಗೆ ಇದ್ದ ದೈತ್ಯರನ್ನು ಹರಣ ಮಾಡಿ ನಮ್ಮನ್ನು ಸದ್ಭಕ್ತಿ ಹತ್ರ ಕರ್ಕೊಂಡು ಹೋಗಿ ದೇವರ ನಾಮಸ್ಮರಣೆಯಲ್ಲಿ ಇಡ್ತಾನೆ. ಹಾಗೆ ಹರಿಣಾಂಕವದನ, ಸುಂದರ ಮೂರುತಿ, ಚಂದ್ರನ ಥರ ಪ್ರಕಾಶ. ಅಂದರೆ ಹೋಲಿಸ್ಲಕ್ಕೆ ಅಷ್ಟೇ, ಚಂದ್ರನ ಥರ ಅಂತಲ್ಲ, 1000 ಚಂದ್ರಗಳು ಬಂದರೆ, ಕೋಟ್ಯಾನುಗಟ್ಟಲೆ ಚಂದ್ರಗಳು ಬಂದರೆ ಎಷ್ಟು ತಂಪಾಗಿ ಇರುತ್ತೇನೋ ಆ ಥರ ಇದ್ದ ಮುಖ. ಹರಿಣಾಂಕವದನ, ಸುಂದರವಾದ ಮೂರುತಿ. ಮುರವೈರಿ, ಮುರಾಸುರನ್ನ ವೈರಿಯಾದನು, ಮುರನ್ನ ಸಂಹಾರ ಮಾಡಿದವನು. ಮುಚುಕುಂದ ವರದ ವಾಸುದೇವ, ಮುಚುಕುಂದ ವರದ ವಾಸುದೇವ, ಮುಚುಕುಂದನಿಗೆ ವರಗಳು ಕೊಟ್ಟಾತ. ಹಾಗೆ ವಾಸುದೇವ, ವಾಸುದೇವ ಅಂಥೇಳಿ ಇಲ್ಲಿ ನಾವು ಭಾಳ ವಾಸುದೇವ ಅಂತ ಯಾಕೆ ಪ್ರಾರ್ಥನೆ ಮಾಡಬೇಕು? ವಾಸುದೇವ ವರತೀರ್ಥ ಪೆತ್ತ ಪ್ರಣತ್ಯಾರ್ತಿ ದೂರ ಅಂತ ಹೇಳ್ತಾ ಇದ್ದಾರೆ. ಇದು ಮೂರಕ್ಕೆ ಮತ್ತು ಒಂದು ಕಡೆ ಆಲೋಚನೆ ಮಾಡ್ತಾ ಹೋದಾಗೆಲ್ಲ ಬರುತ್ತೆ. ವಾಸುದೇವ ಅಂದರೆ ನಮ್ಮ ಶಿರಸ್ಸಿನ ಮೇಲೆ 12 ದಳ ಕಮಲ, ಆ ಕಮಲದೊಳಗೆ ಇದ್ದವನು ವಾಸುದೇವ. ಆ ವಾಸುದೇವನು ನಾವು ಎದಕ್ಕೆ ವಾಸುದೇವ ವರತೀರ್ಥಹರ ಅಂದರೆ ಗುರುಮಂತ್ರ ಮಾಡೋ ಕಾಲಕ್ಕೆ ಹೇಳ್ತೀವಿ, ಮೇಲಿಂದ ಶಿರಾ ದಾರಲಿಂದ ಮೇಲಿಂದ ಎರೆದು ಶುದ್ಧನ ಮಾಡೋ ಅಂಥೇಳಿ. ವಾಸುದೇವನ್ನ ನೆನೆಸಿದರೆ ಆತನ ಹತ್ರ ವರತೀರ್ಥಗಳು ಇದ್ದಾವೆ. ಗುರುಮಂತ್ರದೊಳಗೆ ಅದೇ ಬರೋದು. ಆ ವರತೀರ್ಥಗಳು ಅಂದರೆ ಈ ಅಸುರರನ್ನ ದಹನ ಮಾಡಿದ ಮೇಲೆ ದೇವರನ್ನ ಕರ್ಕೊಂಡು ಹೋಗಿ ಮೇಲೆ ಶಿರಸ್ಸಿನ ಮೇಲೆ ಕೂಡಿಸಿದಾಗೆ ಅಲ್ಲಿಂದ ಆ ತೀರ್ಥಲಿಂದ ನಮ್ಮ 72 ನಾಡಿಗಳಲ್ಲಿ ಆ ತೀರ್ಥ ಹರಿದು ವರತೀರ್ಥ ಪೆತ್ತ ವರತೀರ್ಥಗಳನ್ನು, ಆ ತೀರ್ಥಗಳನ್ನೆಲ್ಲ ಒಳಗೆ 72 ನಾಡಿಗಳಲ್ಲಿ ಆ ನೀರಲ್ಲಿ ಏನೇನು ನಾವು ಮಾಡಿದ ಪಾಪಗಳಿರ್ಬೋದು, ಏನೋ ಕಷ್ಟಗಳಾಗಿರ್ಬೋದು, ಎಲ್ಲ ಕೊಚ್ಕೊಂಡು ಹೋಗ್ತಾವಂತೆ. ನಮ್ಮ ಒಳಗೆ ಎಂಥ ತೀರ್ಥ ಪೆತ್ತವನಿದ್ದಾನೆ. ಈ ನಾಡಿಗಳ ಮೂಲಕ ಪ್ರಾರ್ಥನೆ ಮಾಡಬೇಕು. ಈ ಥರ ಒಳಗೆಲ್ಲ ತೊಯ್ದಿದ್ದು ಕೂಡ ಅನುಭೂತಿ ಆಗಬೇಕು ಅಂತ ಹೇಳ್ತಾರೆ. ಒಳಗ್ಲಿಂದ ಮೇಲಿಂದ ಎರೆದು ಶುದ್ಧನ ಮಾಡೋ ಅಂತ ಹೇಳ್ತೀವಿ ನಾವು. ವಾಸುದೇವ ಮೇಲಿಂದ ನೀರು ಬಿಟ್ಟು ನಮ್ಮನ್ನು ಶುದ್ಧನ ಮಾಡ್ತಾನೆ ಅಂಥೇಳಿ. ಅಲ್ಲಿಂದ ಎಡದಲ್ಲಿ ಗಂಗಾ, ಬಲದಲ್ಲಿ ಯಮುನಾ, ಮಧ್ಯದಲ್ಲಿ ಸರಸ್ವತಿ, ಈ ಥರ ಅಲ್ಲಿಂದ ನೀರು ನಮ್ಮ 72,000 ನಾಡಿಗಳಲ್ಲೆಲ್ಲ ಹರಡಿ ನಮ್ಮನ್ನು ಶುದ್ಧವಾಗಿ ಮಾಡ್ತಾನೆ ವಾಸುದೇವ ರೂಪಿ ಪರಮಾತ್ಮ. ಅದಕ್ಕೆ ವರತೀರ್ಥನ ಪೆತ್ತ ಅಂತ ಹೇಳ್ತೀವಿ. ಹಾಗೆ ಆ ಥರ ಒಳಗೆಲ್ಲ ನಮಗೆ ಆ ನೀರು ಪ್ರವಾಹ ಹೋಗಿ ಆರ್ತಿ ಕಷ್ಟ ಅಂದರೆ ನಮ್ಮ ಆ ಪ್ರಣತಾರ್ತಿ ದೂರ, ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ನಮಗೆ ಬಂದ ಕಷ್ಟಗಳನ್ನೆಲ್ಲ ಕೊಚ್ಚಿ ಹೋಗೋ ಥರ ಮಾಡ್ತಾನೆ. ಆಮೇಲೆ ಕರಿ ಭಯ ವಿನಾಶ. ಕರಿ ಅಂದರೆ ನಮಗೆಲ್ಲ ಗೊತ್ತು, ಗಜೇಂದ್ರ ಮೋಕ್ಷದ ಕತೆ ಬರುತ್ತೆ. ಆದರೆ ಕರಿಯ ಭಯ ಏನಿತ್ತು? ದೇವರ ನೆನಪಿಲ್ಲ ಅಂಬೋದೇ ಕರಿಯ ಭಯ. ಅದು ಇಂದ್ರದ್ಯುಮ್ನ ಇದ್ದಾಗೆ ದೇವರನ್ನು ಪ್ರಾರ್ಥನೆ ಮಾಡ್ದ, ಎಲ್ಲ ಮಾಡಿದ. ಆದಮೇಲೆ ಅಗಸ್ತ್ಯರು ಬಂದರು, ಉದಾಸೀನರಾದ, ಎದ್ದೇಳಲಿಲ್ಲ, ಅದಕ್ಕೆ ಶಾಪ ಬಂತು. ಎಷ್ಟೊಂದು
ಆನಿಯಾಗಿ ಹುಟ್ಟಿದ, ಮೊಸಳೆ ಹಿಡಿತು, ಇದೆಲ್ಲ ನಮಗೆ ಗೊತ್ತು. ಆದರೆ ಅಲ್ಲಿ ದೇವರ ನೆನಪು ಕೊಡಲಿಲ್ಲ ಸ್ವಾಮಿ. ಆಮೇಲೆ ದೇವರ ನೆನಪು ಕೊಟ್ಟಾಗ ಇವೆಲ್ಲ ನೆನಪಾಯಿತು. ಅವಾಗೆ ಸ್ವಾಮಿ ನೀನು ಕೊಟ್ಟರೆ ನೆನಪು ಆಗತ್ತೆ, ಇಲ್ಲಾಂದರೆ ಆಗೋದಿಲ್ಲ ಅಂಥೇಳಿ ದೇವರನ್ನ ಬೇಡಿಕೊಂಡ್ರೆ ನಿನ್ನ ನೆನಪು ಸದಾ ಕೊಡುವಂತ ಬೇಡಿಕೊಂಡ, ದೇವರು ಹೋಗಿ ಕಾಪಾಡಿದ. ಹಾಗೆ ಕರಿ ಭಯ ವಿನಾಶ ಅಂತಂದಾಗೆ ದೇವರ ನೆನಪು ನಮಗೇನು ಬರೋದಿಲ್ಲ ಈ ಸಂಸಾರದೊಳಗೆ ಇದ್ದಾಗೆ. ಹಾಗೆ ನಾನು ಕೂಡ ಆನಿ ಥರ ಇದ್ದೀನಪ್ಪ, ನಿನ್ನ ನೆನಪಿಲ್ಲಾರ್ದಾಗೆ ಓಡಾಡ್ತಾ ಇದ್ದೀನೋ ಸ್ವಾಮಿ, ನಿನ್ನ ನೆನಪು ಕೊಟ್ಟು ನನ್ನ ಭಯವನ್ನು ಪರಿಹಾರ ಮಾಡು ಅಂತ ಬೇಡ್ಕೋಬೇಕು ದೇವ್ರನ್ನ. ಆಮೇಲೆ ಕರುವುಗಳ ಕಾಯ್ದ, ಕರುವುಗಳನ್ನ ಕಾಯ್ದಾನೆ. ಕರುವುಗಳು ಅಂತಂದಾಗೆ ಈ ಕೃಷ್ಣನಾಗಿದ್ದಾಗೆ ಕರುವುಗಳೆಲ್ಲ ದೇವತೆಗಳೇ. ಆದರೂ ಅವರಿಗೆ ಹಿಂದಿನ ತಾವು ದೇವತೆಗಳು ಅಂತ ನೆನಪು ಕೂಡ ಇರಲಿಲ್ಲ. ಆದರೂ ಅವ್ರನ್ನ ಯಾರನ್ನೂ ಬಿಡಲಾರ್ದಾಗಿ ಕಾಯ್ದಿದ್ದಾನೆ ನಮ್ಮಪ್ಪ ಕೃಷ್ಣ. ಅದೇ ಥರ ನಾವು ದೇವರ ನೆನಪು ಮರ್ತು ಹೋಗ್ತಾ ಇರ್ತೀವಿ. ನಾವು ಅದೇ ಬೇಡ್ಕೋಬೇಕು, ಸ್ವಾಮಿ ನಾವು ನಿನ್ನ ನೆನಪು ಸದಾ ನಾವು ಈ ಸಂಸಾರದೊಳಗೆ ಬಿದ್ದು ನಿನ್ನ ನೆನಪೇ ಇಲ್ಲಾರ್ದಾಗ ಆಗ್ತಾ ಇದ್ದದಪ್ಪ, ಆದರೂ ನೀನು ನನ್ನ ಬಿಡಲಾರ್ದಾಗಿ ಕಾಪಾಡು ಸ್ವಾಮಿ ಅಂಥೇಳಿ ನಾವು ಬೇಡ್ಕೋತಾ ಇರಬೇಕು ಅಂಥೇಳಿ ಕರುವುಗಳ ಕಾಯ್ದ ಅಂತ ದೇವರನ್ನು ನಾವು ಬೇಡ್ಕೋಬೇಕು. ಆಗ ಬೇಡ್ಕೊಂಡ್ರೆ ನಾವು ದೇವರನ್ನು ಮರೆತರೆ ಕೂಡ ಅವನೇ ಮರುವು ಕೊಡೋನು, ಅವನು ನಮ್ಮನ್ನು ಕಾಯ್ತಾ ಇರ್ತಾನೆ, ನಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಹೇಳೋದು. ಹಾಗೆ ಚೀರವಸನ ಗೇಯ ಚಿತ್ತಜನಯ್ಯ ಪಾಮರ ಜನ ಉದ್ಧಾರ ಮಾಡು ಧರಣಿಧರ. ಚೀರವಸನ ಗೇಯ ಅಂತ ಹೇಳ್ತಾರೆ. ಚೀರವಸನ ಗೇಯ ಅಂತಂದರೆ ಈ ನಾರು ಬಟ್ಟೆಗಳ ಉಟ್ಟಾತನಲ್ಲಿಂದ ಸ್ತುತಿಸಲ್ಪಟ್ಟಾತ ಅಂಥೇಳಿ. ನಾರು ಬಟ್ಟೆಗಳು ಉಟ್ಟಾತಲಿಂದ ಸ್ತುತಿಸಲ್ಪಟ್ಟಾತ ಅಂತ ಹೇಳ್ತಾರೆ. ಅಂದರೆ ಹರಕು ಬಟ್ಟೆ ಉಟ್ಟಾತ, ಸುಧಾಮನ ಜೊತೆಗೆ ಸ್ತುತಿಸಲ್ಪಟ್ಟಾತ. ಈ ಏನು ಕೇಳಲಾರ್ದ ಹೋಗಿದ್ದು ಹೆಂಡತಿ ಏನೋ ಹೇಳಿದಾಳೆ ಕೇಳಬೇಕು ಅಂತ, ಕೃಷ್ಣನ್ನ ನೋಡಿದ ಮೇಲೆ ಆ ಮರುಪು ಕೊಟ್ಟುಬಿಟ್ಟ, ಏನು ಕೇಳಲಾರ್ದಾಗಿ ಮರುವು ಕೊಟ್ಟುಬಿಟ್ಟ ಸ್ವಾಮಿ. ಹಾಗೆ ದೇವರ ನಾಮ ಸ್ಮರಣೆ ಮಾಡಿದ, ತಂದಿದ್ದೊಂಚೂರು ಅವಲಕ್ಕಿ ಕೊಟ್ಟ, ತಾನು ಬಂದುಬಿಟ್ಟ. ಅದು ಆ ಥರ ನಮಗೂ ಸ್ವಾಮಿ ಮುಚುಕುಂದ ವರದ ಅಂತ ಮುಚುಕುಂದ ವರದ, ಮುಚುಕುಂದ ಗೇಯ ಹೀಗೆ ಬೇಡಿಕೊಂಡ್ರೆ, ನಾವು ಚೀರವಸನ ಗೇಯ ಅಂತ ಬೇಡ್ಕೊಂಡ್ರೆ ಏನೋ ನಾವು ಕೂಡ ದೇವರನ್ನ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ ಕೇಳ್ಕೊತಾನೆ ಇರ್ತೀವಿ. ಅದನ್ನೆಲ್ಲ ಮರುವು ಕೊಟ್ಟೆ ಸ್ವಾಮಿ ನೀನು ಸಾಕು, ನನಗೇನು ಬೇಡ ಅಂಬೋದು ಕೊಟ್ಟುಬಿಟ್ರೆ ಸಾಕಪ್ಪ ಅಂಥೇಳಿ ಆ ಥರ ನಾವು ಬೇಡ್ಕೋಬೇಕು. ಹೀಗೆ ನಾವು ಒಂದೊಂದು ಹೇಳಿದಾಗೆಲ್ಲ ಭಾಳ ಒಳಗೆ ಹೋದಾಗೆಲ್ಲ ಜಾಸ್ತಿ ಒಂದೊಂದು ದೇವರ ಗುಣಗಳ ಚಿಂತನೆ ಮಾಡಿದಾಗೆ ಒಂದೊಂದು ಗುಣಕ್ಕೆ ಮತ್ತೂ ಒಂದೊಂದು ದಿನ ಆಗತ್ತೆ, ಅಷ್ಟು ಒಳಗೆ ಹೋಗ್ಬೋದು. ಚಿತ್ತಜನ ಅಯ್ಯ ಅಂದರೆ ಮನ್ಮಥನ ಅಯ್ಯ, ನಮಗೆಲ್ಲ ಕಾಮನೆಗಳು ಕೊಡೋ ಆತ ಮನ್ಮಥನ ಅಯ್ಯ ನೀನು, ಮನ್ಮಥನ ಅಯ್ಯ ತಂದೆ ನೀನು ಆ ಕಾಮನೆಗಳನ್ನು ಗೆದ್ದಾತ, ಆ ಕಾಮನೆಗಳನ್ನು ನನಗೆ ಕೊಡಲಾರ್ದಾಗ ಮಾಡು ಅಂತ ಬೇಡ್ಕೋಬೇಕು. ಪಾಮರ ಜನರನ್ನು ಉದ್ಧಾರ ಮಾಡುವವನು ನೀನು. ನಾನು ಎಂಬೋ ಅಹಂಕಾರ ಇದ್ದವರು ಎಲ್ಲ ದೇವರ ನಾಮಸ್ಮರಣೆ ಮಾಡಿ ಎಲ್ಲ ಪೂಜೆಗಳು ಮಾಡಿ ಪುನಸ್ಕಾರಗಳು ಮಾಡಿ ಎಲ್ಲ ಮಾಡಿದರೆ ಕೂಡ ನಾನು ಮಾಡ್ತಾ ಇದ್ದೀನಿ ಎಂಬೋ ಅಹಂಕಾರ ಬಂದಿರತ್ತೆ. ಅಂಥವರನ್ನು ಕೂಡ ಉದ್ಧಾರ ಮಾಡ್ತಿದ್ದಿ, ಅಂಥವರನ್ನು ಕೂಡ ನೀನು ಉದ್ಧಾರ ಮಾಡ್ತಿದ್ದೆಪ್ಪ. ಧರಣಿಯನ್ನು ಧರಿಸಿದಾತ ನೀನು, ಧರ ವರ್ಣ ಅಂತ ಹೇಳ್ತಾರೆ. ಧರಣಿ, ನಾವು ಭೂದೇವಿಯನ್ನು ಒಂದು ದಿನ ಧರಣಿಧರ, ಆ ಭೂದೇವಿಗೆ ಆ ಕ್ಷಮಾಗುಣ ಎಲ್ಲೆಲ್ಲಿಂದ ಬಂದಿದೆ. ನಾವೆಷ್ಟು ನಡಿತೀವಿ ಭೂದೇವಿ ಮೇಲೆ, ಎಲ್ಲ ಮಾಡ್ತೀವಿ, ಏನೇನು ಮಾಡಬಾರದ ಕೆಲಸಗಳೆಲ್ಲ ಮಾಡಿರ್ತೀವಿ, ಆದರೂ ಎಷ್ಟು ಕ್ಷಮೆ ಗುಣದಿಂದ ನಮ್ಮನ್ನು ಕ್ಷಮಿಸ್ತಾ ಇರ್ತಾಳೆ ಆ ದೇವಿ. ಆ ಕ್ಷಮ ಗುಣ ಕೊಟ್ಟಿದ್ದು ಸ್ವಾಮಿ. ಅದಕ್ಕೆ ಧರಣಿಧರ ಅಂತ ನೆನೆಸ್ಕೊಂಡ್ರೆ ನಮಗೆ ಕೂಡ ಆ ಒಳಗೆ ದೇವರು ಆ ಕ್ಷಮ ಗುಣನ ಪ್ರಕಟೀಕೃತ ಮಾಡ್ತಾನೆ ಅಂತ ಹೇಳೋದು. ಹಾಗೆ ಧರ ವರ್ಣ, ಧರೆಯನ್ನು ಧರಿಸಿದ ವರ್ಣ ಅಂತ ಹೇಳಬಹುದು. ಅಂದರೆ ಕಪ್ಪು ವರ್ಣ. ಈ ಧರೆಯನ್ನು ಧರಿಸಿದ್ದು ಮೇಘಗಳು, ಆ ಮೇಘಗಳ ವರ್ಣ ಇದ್ದವನು, ಕಪ್ಪು ಬಣ್ಣದವನು.
ಸುಪರ್ಣ ವಾಹನ ಗರುಡ ವಾಹನನಾಗಿ ಇದ್ದವನು, ಚತುರದಶ ಭುವನಾಧೀಶ 14 ಲೋಕಕ್ಕೆ ಭುವನಾಧೀಶ ನೀನು ಶ್ರೀಶ, ತರುಣಿ ಕೋಟಿ ಪ್ರಕಾಶ ಪ್ರಭುವೇ ನಮ್ಮ ವಿಭುವೆ. ತರುಣಿ ಕೋಟಿ ಪ್ರಕಾಶ ಅಂತಂದಾಗೆ ಕೋಟಿ ಸೂರ್ಯರ ಪ್ರಕಾಶ ಅಂತ ಹೇಳ್ತಾರೆ. ಕೋಟಿ ಸೂರ್ಯರಲ್ಲ, ಕೋಟಿ 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 ಸೂರ್ಯರಾದರೂ ಕೂಡ ದೇವರ ಪ್ರಕಾಶ ಮುಂದೆ ಏನೂ ಬರೋದಿಲ್ಲ. ಆ ಕೋಟಿ ಸೂರ್ಯರಿಗೆ ಪ್ರಕಾಶ ಕೊಡುವವನು ನಮ್ಮಪ್ಪ. ಸೂರ್ಯನ ಪ್ರಕಾಶ ಕೊಡುವವನು ನಮ್ಮಪ್ಪ. ಅವನನ್ನು ಬೇಡಿಕೊಂಡ್ರೆ ನಮ್ಮ ಒಳಗೆ ಪ್ರಕಾಶವನ್ನು ಹೆಚ್ಚಿಗೆ ಮಾಡ್ತಾನೆ. ನಮ್ಮ ವಿಭುವು, ನಮ್ಮ ಸ್ವಾಮಿ ನೀನು. ನರಕಾಂತರ ಕಾವ, ನರಕನನ್ನು ನಾಶನ ಮಾಡಿದವನು ನೀನು. ನರಪತಿ ಅಂದರೆ ಅರ್ಜುನನ ಪತಿ, ಅರ್ಜುನನ ಜೊತೆಯಲ್ಲಿ ಇದ್ದವನು ನೀನು. ಮಹಾನರಕ ಭಂಜನ. ನಿನ್ನ ಮರೆದವನು ಏನು ನಿನ್ನ ಮರುವು ಅಂತ ಏನು ಬರ್ತದೋ ಅದೇ ಮಹಾನರಕ. ಎಲ್ಲದರೊಳಗೆ ನಿನ್ನ ಮರುವು ಮಹಾನರಕ. ಆ ಮಹಾನರಕವನ್ನು ತಪ್ಪಿಸಿಬಿಡ್ತೀ. ಮಹಾನರಕ ಭಂಜನ ಅಂಥೇಳಿ ದೇವರ ನಾಮಸ್ಮರಣೆಯನ್ನು ಮಾಡಿದರೆ. ಹಾಗೆ ಧರಣಿಧರ, ಆಮೇಲೆ ನರಮಿತ್ರ, ನರಕ ಭಂಜನ ಅಂದರೆ ಏನು ಅಂತ ನೋಡಿದ್ವಿ. ಜ್ಞಾನ ಪುಂಜ ನಿರಂಜನ, ಜ್ಞಾನ ತುಂಬಿದವನು ನೀನು. ಜ್ಞಾನ ಪುಂಜ ನಿರಂಜನ, ಜ್ಞಾನ ಸಾಗರನು ನೀನು. ನಿರಂಜನ ಅಂತಂದಾಗೆ ದೋಷರಹಿತನು ನೀನು. ಯಾವ ದೋಷ ಇಲ್ಲ. ನಮ್ಮ ಒಳಗೆ ನಿಂತು ನಮ್ಮ ಜೊತೆಗೆ ಎಲ್ಲ ಕಾರ್ಯಗಳು ಮಾಡಿಸ್ತಿದ್ದಿ, ಆದರೂ ನಿನಗೆ ದೋಷ ಅಂಟದಲ್ಲ. ನಿರಂಜನ. ನರ ಮಿತ್ರ, ಅರ್ಜುನನ ಮಿತ್ರ ಆಗಿ ನರನ ಕೂಡ ಜನಿಸಿಪ್ಪನೆ. ಎಲ್ಲ ಮನುಷ್ಯರ ಜೊತೆಗೆ ನೀನು ವಿರಾಟ್ ರೂಪಿ ಪರಮಾತ್ಮ ಆಗಿ ಜನಿಸಿ ಇದ್ದೀಯಲ್ಲಪ್ಪ. ನಿನ್ನ ಸ್ಮರಿಸಿದರೆ, ದೇನಿಸಿದರೆ, ಸೇವಿಸಿದರೆ, ಕೊಂಡಾಡಬೇಕು, ನಿನ್ನ ಸ್ಮರಣೆ ಮಾಡಬೇಕು, ದೇನಿಸಬೇಕು, ಧ್ಯಾನ ಮಾಡಬೇಕು, ನೇಮಿಸಬೇಕು, ಕೊಂಡಾಡಬೇಕು, ನಿನ್ನ ನಾಮ ಉಚ್ಚಾರಣೆ ಮಾಡಬೇಕು, ಲಾಲಿಸಬೇಕು, ನಿನ್ನ ಮಹಿಮೆ ಕಿವಿಗೊಟ್ಟು ಕೇಳಬೇಕು, ನಿನ್ನ ಮಹಿಮೆ ಕಿವಿಗೊಟ್ಟು ಕೇಳಬೇಕು. ಹಾಗೆ ನಿನ್ನ ಲಾಲಿಸಬೇಕು, ಮಗನಂತೆ ಲಾಲಿಸಬೇಕು. ನಾವು ಒಂದೊಂದು ಕೆಲಸ ಮಾಡೋ ಕಾಲಕ್ಕೆ ಒಂದೊಂದು ರೂಪದಲ್ಲಿಂದ ನೀನು ಹುಟ್ಟುತ್ತಾ ಇರ್ತೀಯಪ್ಪ. ಅದಕ್ಕೆ ನೀನು ನನ್ನ ಮಗನ ಥರ ಅಂತ ಕೂಡ ಹೇಳಬಹುದು. ನಿನ್ನ ಲಾಲಿಸಬೇಕು, ನಿನ್ನ ಮಹಿಮೆಯನ್ನು ಪರಿ ಬಗೆಯಿಂದ ಎಲ್ಲ ನಿನ್ನ ಮಹಿಮೆಯನ್ನು ತಿಳ್ಕೊಂಡು ದೇನಿಸಿ, ಸ್ಮರಿಸಿ, ಲಾಲಿಸಿ ಅದನ್ನು 4 ಜನಕ್ಕೆ ವರದುರಬೇಕು, ತಿಳಿಸಬೇಕು. ನಮಗೆ ಎಷ್ಟು ತಿಳಿದಿದ್ದದೋ ಅಷ್ಟು 4 ಜನಕ್ಕೆ ತಿಳಿಸಬೇಕು. ಹಾಗೆ ಅರಗಳಿಗೆ ನಿಲ್ಲದಲೆ ಸರ್ವಾತ್ಮದಿ, ಬೇರೆ ಕಡೆ ಮನಸ್ಸು ಅರಗಳಿಗೆ ಹೋಗ್ಲಾರ್ದಾಗಿ, ಸಂಪೂರ್ಣ ಮನಸ್ಸಲ್ಲಿಂದ ಬೇರೆ ಕಡೆ ಮನಸ್ಸು ಹೋಗ್ಲಾರ್ದಾಗಿ, ಅರಗಳಿಗೆ ಕೂಡ ಹೋಗ್ಲಾರ್ದಾಗಿ ಇರದೆ ಗ್ರಹಿಸಿ ಅದು ಅನುಷ್ಠಾನಕ್ಕೆ ತಂದ್ಕೋಬೇಕು. ತಿಳ್ಕೊಂಬೋದೊಂದೇ ಅಲ್ಲ, ತಿಳಿಸೋದೊಂದೇ ಅಲ್ಲ, ಅನುಷ್ಠಾನಕ್ಕೆ ತಂದ್ಕೋಬೇಕು. ಗ್ರಹಿಸಿದರೂ ದಣಿಯದು ಈ ದೇಹ. ಎಷ್ಟು ನಿನ್ನ ಬಗ್ಗೆ ತಿಳ್ಕೊಂಡ್ರೆ ಕೂಡ ದಣಿಯದಲ್ಲಪ್ಪ ಈ ದೇಹ. ನೀನೇ ಮಾಡಿಸ್ತಾ ಇದ್ದೀಯ ಎಂಬ ಅನುಸಂಧಾನ ನನಗೆ ಕೊಡು ಸ್ವಾಮಿ ಅಂತ ಬೇಡ್ಕೋತಾ ಇದ್ದಾರೆ. ಹರಿ ನಿನ್ನ ಚರಿತಕ್ಕೆ ನಮೋ ನಮೋ, ನಿನ್ನ ಚರಿತಕ್ಕೆ ನಮೋ ನಮೋ ಅಪ್ಪ. ಎಷ್ಟು ಕರುಣಾಳು ನೀನು, ಎಷ್ಟು ದಯಾಸಾಗರ ನೀನು. ಒಂದು ದಿನ ನಿನ್ನ ಬಗ್ಗೆ ನಾವು ಏನೂ ಕೇಳಲಿಲ್ಲ, ಏನು ನೀನು ಹೇಳಿದಂಗೆ ಇರಲಿಲ್ಲ ಅಂದರೆ ಕೂಡ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಿ ಸ್ವಾಮಿ. ನಿನ್ನ ಕರುಣಾಳುತನಕ್ಕೆ, ನಿನ್ನ ಚರಿತೆಗೆ ನಮೋ ನಮೋ. ಸುರರು, ನರರು, ಉರಗ ಸರ್ವ ಜನರೊಳಗೆ ನಿನ್ನ ಕರುಣಾಪಾಂಗ ಎಲ್ಲರೂ ಕಲಿತು ನಿನ್ನ ಕರುಣ ಎಂಥದ್ದು ಅಂಥೇಳಿ ಅದನ್ನು ಎಣಿಸಿ ಗುಣಿಸಿದರೆ ಕೂಡ ಸರಿಗಾಣೆ ಎಲ್ಲೆಲ್ಲಿ ಸಂತತ ಆರಿಸಿದರು. ನಿನ್ನಂಥವನಿಗೆ ಯಾರೂ ಇಲ್ಲ, ನಿನ್ನಷ್ಟು ಕರುಣಾಳು ಯಾರೂ ಇಲ್ಲ. ಎಲ್ಲರೂ ಕೂತು ಎಣಿಸಿದರೆ ಕೂಡ ನಿನ್ನ ಕರುಣಾಳುತನ ಗುರ್ತಿಡಿಲಕ್ಕೆ ಆಗೋದಿಲ್ಲಪ್ಪ. ನಿರ್ಮಲವಾದವನು ನೀನು, ನಿಸ್ಸಂಗ. ಎಲ್ಲರ ಜೊತೆಗೆ ಇರ್ತೀಯಾಗಲಿ, ನಿನಗೆ ಯಾರೂ ಸಂಘ ಬೇಕಾಗಿಲ್ಲ. ಗುರುವ ದೇವರ ದೇವ ನೀನು. ಗುರುವು ಎಲ್ಲ ದೇವಾನುದೇವತೆಗಳಿಗೆ ದೇವರು. ಗುರುಕುಲಾಂಬುದಿ ಚಂದಿರಗೆ ಆಶ್ರಯವಾದ ಅನಂತಾತ್ಮ. ನಮ್ಮ ಪ್ರಾಣದೇವರಿಗೆ ಪ್ರಾಣದೇವರಿಗೆ ಆಶ್ರಯ ಕೊಟ್ಟಂಥವನು ಅನಂತ ಆತ್ಮನು ನೀನು. ಸಿರಿವಂತ, ಜ್ಞಾನವಂತ, ಲಕ್ಷ್ಮೀದೇವಿಯ
ಪತಿ ಅಂತ ಅರ್ಥ ಬರುತ್ತೆ. ಆದರೆ ಸಿರಿ ಅಂದರೆ ಇಲ್ಲಿ ಜ್ಞಾನವಂತ, ಬಲವಂತನು ನೀನು. ಭವ ದೂರ ಮಾಡ್ತೀಯಪ್ಪ, ಭವದೂರ, ಭವನುತ, ಎಲ್ಲರ ಜೊತೆಗೆ ನುತಿಸಲ್ಪಟ್ಟವನು, ಈ ಸಂಸಾರ ಸಾಗರದಲ್ಲಿಂದ ದೂರ ಮಾಡುವವನು ನೀನೇ. ದುರುಳರ ಮರ್ದನ ಮಾಡಿ ದಿವ್ಯ ಗೋವರ್ಧನಗಿರಿಯನ್ನು ಎತ್ತಿದೀಯಪ್ಪ. ದುರುಳರನ್ನೆಲ್ಲ ಮರ್ದನ ಮಾಡ್ತೀಯ. ಯಾರು ಕೆಟ್ಟವರು ನಮ್ಮ ಒಳಗೆ ದುರುಳ ಮರ್ದನ ಅಂತ ಬೇಡ್ಕೊಂಡಾಗೆ ನಿತ್ಯ ನಮ್ಮ ಒಳಗೆ ತತ್ವಾಭಿಮಾನಿ ದೈತ್ಯರು ಇದ್ದು ನಮ್ಮ ತತ್ವಾಭಿಮಾನಿ ದೈತ್ಯಗಳು ನಮ್ಮ ಒಳಗೆ ಇದ್ದು ನಿತ್ಯ ನಮಗೆ ಸಂಕಟ ಕೊಡ್ತಾ ಇರ್ತಾರೆ. ದುರುಳಮರ್ಧನ ಅಂತ ಬೇಡ್ಕೊಂಡ್ರೆ ಸಾಕು, ಆ ಸಂಕಟದಿಂದ ನಮ್ಮನ್ನು ಪರಿಹಾರ ದೂರ ಮಾಡ್ತೀಯಪ್ಪ. ದಿವ್ಯ ಗೋವರ್ಧನ ಗಿರಿಯನ್ನು ಎತ್ತಿ, ಎಲ್ಲ ಗೋವರ್ಧನ ಒಂದು ಹೂವಿನ ಥರ ಗಿರಿಯನ್ನು ಎತ್ತಿದವನು ನೀನು. ಧರಣಿ ದಾಸರ ಪ್ರಾಣ, ಈ ಭೂಮಿ ಮೇಲೆ ಇದ್ದರ ಎಲ್ಲ ದಾಸರು, ಎಲ್ಲ ದಾಸರಿಗೆ ನೀನು ಪ್ರಾಣನಾಗಿ ಇದ್ದೀಯಪ್ಪ. ದಾರಿದ್ರ್ಯವನ್ನು ನಾಶನ ಮಾಡ್ತೀ. ದರಿದ್ರ ಅಂದರೆ ಕೂಡ ಹಣದ ದಾರಿದ್ರ್ಯ ಅಲ್ಲ, ಜ್ಞಾನ ಇಲ್ಲ ಅಂದರೆ ಅದು ದಾರಿದ್ರ್ಯ ಇದ್ದಂಗೆ, ಅದನ್ನು ನಾಶನ ಮಾಡ್ತೀಯಪ್ಪ. ಅರಿ, ಕಂಬು, ಕೌಮುದಕಿ, ಸರಸಿಜ, ಶಂಕು, ಚಕ್ರ, ಗದಾ, ಪದ್ಮನ್ನ ಪಾಣಿಯಲ್ಲಿ ಹಿಡ್ಕೊಂಡು ನಮ್ಮನ್ನೆಲ್ಲರನ್ನ ಉದ್ಧಾರ ಮಾಡಲಿಕ್ಕೆ ಅದನ್ನು ಹಿಡ್ಕೊಂಡು ಧರಿಸಿದವನು. ಹಾಗೆ ಶಂಕು, ಚಕ್ರ, ಗದಾ, ಪದ್ಮ ಅಂದರೆ ಅದು ಬೇರೆ ಏನೂ ಅಲ್ಲ, ದೇವರೇ ಆ ರೂಪದಿಂದ ಮತ್ತು ಇದ್ದದ್ದು. ಎಲ್ಲದರೊಳಗೆ ಸ್ವಾಮಿ ಇದ್ದಾನೆ ಅಂದಾಗೆ ಅದೇ ರೂಪದಿಂದ ತಾನು ಇದ್ದಾನೆ, ಕೈಯಲ್ಲಿ ಧಾರಣೆ ಮಾಡಿದ್ದಾನೆ. ಮೆರೆವ ಮನುಜವೇಷನ ರಾಮ, ಕೃಷ್ಣ ಹೀಗೆಲ್ಲ ಮನುಜವೇಷದಾಗಿ ಬಂದವನು. ಅದೇ ಥರ ನಾವು ಎಲ್ಲರ ಜೊತೆಗೆ ಇದ್ದವನು, ನಮ್ಮ ಒಳಗೆ ಇದ್ದವನು, ನಮ್ಮ ಸುತ್ತು ವಿರಾಟ್ ರೂಪಿ ಪರಮಾತ್ಮನಾಗಿ ಇದ್ದವನು, ಕೈವಲ್ಯ ಕೊಡುವವನು, ಕೈವಲ್ಯದಾಗಿ ವೈಕುಂಠದ ವಾಸ ಅವನು, ಹಾಗೆ ಕೈವಲ್ಯ ಕೊಡುವವನು. ಸಾಗರ ಶಾಯಿ, ಸಾಗರ ಸಮುದ್ರದ ಇದರೊಳಗೆ ಮಲ್ಕೊಂಡಿದ್ದವನು. ಸಂಗೀತ ಲೋಲ ಅಂದರೆ ತಾಳಕ್ಕೆ ತಕ್ಕಂಥ ಹಾಡಾಡೋದು ಹಾಗಂತಂದೇ ಅಲ್ಲ, ದೇವರನ್ನು ಪ್ರಾರ್ಥನೆ ರೂಪವಾಗಿ ನಾವು ಏನು ಸಂಗೀತ ನಮಗೆ ಬಂದಂಗೆ ನಾವು ಹೇಳ್ತೀವೋ ಅದನ್ನು ಕೇಳುವವನು. ಶೀಲ, ಕರಣಗಳಲ್ಲಿ ತಾತ್ವಿಕರ ಒಳಗೊಂಡು ನಮ್ಮ ತತ್ವಾಭಿಮಾನ ದೇವತೆಗಳ ಜೊತೆಗೆ ಇದ್ದು ನಿರುತ ಜೀವಿಗಳಿಂದ ಒಳಗೆ ನಮ್ಮೆಲ್ಲರ ಒಳಗೆ ಇದ್ದು ತತ್ವಾಭಿಮಾನಿ ದೇವತೆಗಳ ಜೊತೆಗೆ ತಾನು ಇದ್ದು ನಿರುತ ನಮ್ಮ ಯೋಗ್ಯತಾನುಸಾರ ಪಾಪ ಪುಣ್ಯಗಳನ್ನು ನಮ್ಮಿಂದ ಮಾಡಿಸಿ, ತೆರವಿಲ್ಲದೆ ಮಾಡಿಸಿ, ಒಂದು ಕ್ಷಣ ಬಿಡಲಾರ್ದಾಗಿ ಪಾಪ ಪುಣ್ಯಗಳನ್ನೆಲ್ಲ ಮಾಡಿಸ್ತಾ ಇದ್ದಿ. ಏಕಕಾಲದಲ್ಲಿ ಮಾಡಿಸ್ತಾ ಇರ್ತೀಯಪ್ಪ. ಎಲ್ಲರ ಹತ್ರ ಅವರವರ ತಕ್ಕದ್ದು ಪರಿಗತಿಯನ್ನು, ಅವರಿಗೆ ಏನಿಂತ ಇದು ಇರುತ್ತೇನೋ ಅವ್ರ ಥರ ಅವರ ಯೋಗ್ಯತೆಗೆ ತಕ್ಕಷ್ಟು ಅವರ ಜೊತೆಗೆ ನೀನು ಎಲ್ಲ ಮಾಡಿಸ್ತಾ ಇದ್ದಿ. ಶರಣವಾಗಿಪ್ಪ ನಮಗೆ, ಶರಣು ಅಂತ ಹೋದರೆ ಸಾಕು, ನಿನ್ನ ತರುವಾಯ ಮಿಕ್ಕಾದ ಜನರ ಸ್ನೇಹನೇ ಬೇಕಿಲ್ಲ, ಅದು ಫಲಿಸೋದೇ ಇಲ್ಲ. ನಿನ್ನ ಶರಣಾಗತರಾದ ಮೇಲೆ, ನಿನ್ನ ಸ್ನೇಹ ಬಂದ ಮೇಲೆ ನನಗೆ ಬೇರೆ ಏನು ಫಲಿಸೋದೇ ಇಲ್ಲಪ್ಪ ಅಂತ ಹೇಳ್ತಾರೆ. ಹಾಗೆ ಹರಿ ಶ್ರೀನಿವಾಸ, ನಿನ್ನೆ ನಾವು ಪರಮ ಕರುಣಾಕರ, ಪರದೈವ ಸ್ವಾತಂತ್ರ್ಯ ಅಂತ ದೇವರನ್ನು ಎಲ್ಲ ದೇವರ ಗುಣಗಣಗಳನ್ನು ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿದರೆ ಆ ಗುಣಗಳು ನಮ್ಮ ಒಳಗೆ ಜಾಸ್ತಿ ಪ್ರಕಟೀಕೃತ ಮಾಡ್ತಾನೆ ಎಂಬುದನ್ನೆಲ್ಲ ನೋಡಿದ್ವಿ. ಶರಣವಾಗಿಪ್ಪ ನಮಗೆ ವಿಜಯವಿಠಲ ನಿನ್ನ ಶರಣ ಆದರೆ ಸ್ವಾಮಿ ತರುವಾಯ ಮಿಕ್ಕಾದ ಜನರ ಸ್ನೇಹ ಒಲಿಸೋ, ಎಲ್ಲ ಮಿಕ್ಕಾದ ಜನರ ಸೇವಾ ಅಂತಂದರೆ ಇಲ್ಲಿ ತತ್ವಾಭಿಮಾನಿ ದೇವತೆಗಳ ಎಲ್ಲರ ಸೇವೆ ನನಗೆ ಕೊಡಿಸು ಸ್ವಾಮಿ. ಅವರಲ್ಲಿಂದ ನೀನು ಅವರಲ್ಲಿಂದ ನೀನು ಕೆಲಸ ಮಾಡಿಸಪ್ಪ, ನಿನ್ನ ಕಡೆ ಧ್ಯಾಸ ಕೊಡಿಸು ಅಂತ ಹೇಳಿದರು ನಿನ್ನೆ. ಇವಾಗೆ ಮಟ್ಟತಾಳದಿಂದ ಎನ್ನಿಂದಲಿ ನಿನಗೆ ಹೀಗೆ ಇವೆಲ್ಲ ನಾನು ಮಾಡ್ತೀನಿ ಅಂತ ದೇವರು ಹೇಳಿದರೆ ನನಗೇನು ಕೊಡ್ತಿ ಅಂತ ಸ್ವಾಮಿ ಕೇಳಿದ್ದ ಅಂತ ಅಂದ್ಕೊಳ್ಳೋಣ. ಅವಾಗೆ ನಾವು ಏನಂತ ಹೇಳ್ತೀವಿ, ಎನ್ನಿಂದಲೇ ನಿನಗೆ ಆಗುವ ಉಪಕಾರ. ಸ್ವಾಮಿ, ನಾನು ನಿನಗೆ ಏನು ಕೊಡ್ಲಿಕ್ಕಾಗ್ತದಪ್ಪ, ನೀನು ನನ್ನಿಂದ ನಿನಗೆ ಏನು ಉಪಕಾರ ಆಗ್ತದ, ಅನ್ಯಥಾ ಏನು ಕಾಣೆನಪ್ಪ. ಎಲ್ಲೆಲ್ಲಿ ಜನಿಸಿದರೆ ಕೂಡ, ಎಷ್ಟು ಜನ್ಮಗಳು ಕೋಟ್ಯಾಂತರ ಜನ್ಮಗಳಲ್ಲಿ ಬಂದರೆ ಕೂಡ ಅನಂತ ಕಾಲಕ್ಕೆ ನೀನು ನಿಮಿತ್ತ, ಅಂದರೆ ಇದು ಬೇಕು ಅಂತ ನಮ್ಮನ್ನು ಯಾವತ್ತೂ ಕೇಳಲಾರ್ದಾಗಿರೋ ಬಂಧುವಪ್ಪ ನೀನು. ನಿನಗೆ ನಾನೇನು ಕೊಡ್ತೀನಿ ಸ್ವಾಮಿ. ಮನ್ನಿಸಿ ಭಕುತರ ಭರಣ ಮಾಡುವಲ್ಲಿ ನಮ್ಮನ್ನೆಲ್ಲ ಭಕ್ತರನ್ನೆಲ್ಲ ಹೋರ್ತಾ ಇದ್ದೀ ನೀನು.
ನ್ಯಾಯವಾಗಿ ಸರಿ ಸರಸಿಜ ಭವಗರಿದೋ, ಈ ನ್ಯಾಯವಾಗಿ ಈ ಎಲ್ಲ ನಮ್ಮನ್ನೆಲ್ಲ ನೀನು ಭರಣ ಮಾಡ್ತಾ ಇದ್ದೀಯಪ್ಪ. ಬ್ರಹ್ಮಾದಿ ದೇವತೆಗಳಿಗೆ ಇದು ಬಣ್ಣಿಸಿ ಪೇಳಿದರು. ಎಷ್ಟು ಹೇಳಿದರೆ ಕೂಡ ಈ ವಿಚಿತ್ರವನ್ನು, ಬಲು ವಿಚಿತ್ರ, ಅದು ಅವರಿಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಹೇಳಬೇಕು ಅಂಥೇಳಿ. ಬ್ರಹ್ಮಾದಿ ದೇವತೆಗಳಿಗೆ ಕೂಡ ಬಣ್ಣಿಸಿ ಪೇಳಿದರು ಬಲು ವಿಚಿತ್ರವು, ಕಣ್ಣಿಗೆ ಕಾಣಿಸದು ಕರದೊಳಗೆ ಇದ್ದ ಕನ್ನಡಿ ತೆರೆದಂತೆ ಭಜಿಸುವರ ಜನರನ್ನು ರಕ್ಷಿಸುವುದು ಕಾಲ ಕಾಲಕ್ಕೆ ಬಂದು. ನೀನು ಕಾಲ ಕಾಲಕ್ಕೆ ಎಷ್ಟು ಹೇಳಿದರೂ ಅದು ವಿಚಿತ್ರ. ನೀನು ಇದ್ದೀ ಅನ್ನೋ ಎಚ್ಚರ ನಮಗೆ ಇಲ್ಲ. ಗಾಢದ ಅಂದರೆ ಗಾಣದ ಎತ್ತಿನ ಥರ ತಿರುಗ್ತಾ ಇದ್ದೀವಿ ನಾವು. ಆ ಎತ್ತಿಗೆ ಏನು ಎಣ್ಣೆ ಬರ್ತದೋ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಊಟ ಮಾಡ್ತದ, ತಿಂತದ, ತಿರುಗ್ತಾ ಇರ್ತದ. ಹಾಗೆ ನಾವು ಸಂಸಾರದೊಳಗೆ ತಿರುಗ್ತಾ ಇದ್ದೀವಿ, ಉಣ್ತೀವಿ, ತಿಂತೀವಿ, ತಿರುಗ್ತೀವಿ. ನಿನ್ನ ಎಚ್ಚರನೇ ಇಲ್ಲಾರ್ದಾಗ ತಿರುಗ್ತಾ ಇದ್ದೀವಪ್ಪ. ನೀನು ಭಕ್ತರಿಗೆ ನೀನೇ ರಕ್ಷಣೆ ಮಾಡ್ತಾ ಇದ್ದೀ. ಕಣ್ಣಿಗೆ ಕಾಣಿಸದು ಕರದೊಳಗೆ ಇದ್ದ, ನೀನು ಇದ್ದೀ ಎಂಬುದು ನಮಗೆ ಗೊತ್ತಿಲ್ಲಾರ್ದ ಕರದೊಳಗೆ ಕನ್ನಡಿ ಇದ್ದಂಗೆ, ಕನ್ನಡಿ ಕೈಯಾಗೆ ಯಾವ ಥರ ಇರುತ್ತೋ ಆ ಥರ ನೋಡಿದರೆ ನಮಗೆ ಕಾಣಿಸ್ತದ. ಆಗಲಿ ನೀನಿದ್ದಿದ್ದು ನಮಗೆ ಎಚ್ಚರ ಇಲ್ಲಾರ್ದಾಗಿ ಭಜಿಸುವವರ, ಯಾರ್ಯಾರು ಭಜನೆ ಮಾಡ್ತಾ ಇದ್ದಾರೋ ನಿನ್ನ ಆ ಜನರನ್ನು ರಕ್ಷಿಸುವುದು, ಭಜನೆ ಮಾಡುವವರಿಗೆ ರಕ್ಷಣೆ ಮಾಡ್ತಾ ಇದ್ದಿ. ಆ ಭಜನೆ ಮಾಡೋ ಥರ ಮಾಡೋ ಆತನೂ ನೀನೇ ಅಪ್ಪ, ರಕ್ಷಣೆ ಮಾಡ್ತಾ ಇದ್ದಿ. ಕಲಕಾಲಕ್ಕೆ ನೀನು ಬಂಧು ಆಗಿದ್ದೀ. ಬಂದು ನಮಗೆಲ್ಲ ಕಲಕಾಲ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದೀಯಪ್ಪ. ನಿನ್ನ ಮಾಯಾಶಕ್ತಿ ನಿಶ್ಚಯವಾಗಿ, ನಿನ್ನ ಮಾಯಾಶಕ್ತಿ ನಿಶ್ಚಯ. ಇದು ನಮಗೆ ಈ ಜನ್ಮದಾಗೆ ಇಷ್ಟು ಕೊಡಬೇಕು, ಈ ಜನ್ಮದೊಳಗೆ ಇಲ್ಲಿ ಹುಟ್ಟಿಸ್ಬೇಕು ಅಂತ ಸೃಷ್ಟಿ ಪ್ರಾರಂಭ ಆದಾಗೆ ನೀನು ನಿಶ್ಚಯವಾಗಿ ಮಾಡಿಬಿಟ್ಟಿದ್ದಿ. ಇದು ನಿನ್ನ ಮಾಯಾಶಕ್ತಿ. ಪಾವನ ಮತಿ ಇತ್ತು, ಪಾವನ ಮತಿ, ಒಳ್ಳೆ ಮತಿ ಕೊಡು. ಹಾಗೆ ಈ ಪವನ ಮತಿಯಲ್ಲಿ ಅಂದರೆ ಮಧ್ವ ಮತದೊಳಗೆ ಬರೋ ಥರ ಮಾಡಿ ಸಾಧನನ್ನು ಪ್ರೇರಣೆ ಮಾಡು. ನನಗೆ ಒಳಗೆ ನಿಂತು ನೀನು ಸಾಧನೆ ಮಾಡಿಸು ಸ್ವಾಮಿ. ಲಕ್ಷ್ಮೀ ರಮಣ ವಿಜಯ ವಿಠ್ಠಲರೇಯ, ಚೆನ್ನಾಗಿ ನಿತ್ಯ ಬಿಡ್ಲಾರ್ದಂಗೆ ನೀನು ನನ್ನ ಸಾಕ್ತಾ ಇದ್ದೀಯಪ್ಪ. ಹಾಗೆ ಸಾಧನ ಕಡೆ ಈ ಮಧ್ವ ಮತದ ರಹಸ್ಯಗಳನ್ನೆಲ್ಲ ತಿಳಿಸಿ ಸಾಧನ ಕಡೆ ನೀನೇ ಕರ್ಕೊಂಡು ಹೋಗು ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ ವಿಜಯದಾಸರು. ನಿಸ್ಸಂಗ ನೀನಾಗಿ ಲಕುಮಿಗೆ ನೀನೇವೇ ವಶವಾಗದಲೆ ಸುತ್ತಿಪನೆ. ಲಕ್ಷ್ಮೀದೇವಿಗೆ ನೀನು ಸಿಗಲ್ಲ. ನೀನು ಲಕ್ಷ್ಮೀದೇವಿಲಿಂದ ಏನೂ ಅಪೇಕ್ಷೆ ಪಡಲ್ಲ. ನಿಸ್ಸಂಗ, ನಿನಗೇನೂ ಬೇಕಿಲ್ಲ ಆಕಿನಿಂದ. ಆಕೆ ನಿನ್ನ ವಶನಾಗಿ ಆಕೆ ತಿರುಗ್ತಾ ಇದ್ದಾಳೆ, ನಿನ್ನ ಗುಣಗಳನ್ನು ಭಜನೆ ಮಾಡ್ತಾ ಇದ್ದಾಳೆ. ಬೆಸನ ಕೇಳಯ್ಯ, ಅದೇ ನಾನು ಸಂಸಾರದೊಳಗೆ ಜನಿಸಿ ನನ್ನ ಪ್ರಾರ್ಥನೆ ಕೇಳು ಸ್ವಾಮಿ. ಸಂಸಾರದೊಳಗೆ ಬಂದು ಬಲು ಸಂಘದಲ್ಲಿ ಬಿದ್ದಿದ್ದೀನಿ ನಾನು. ನಿನ್ನ ನೆನಪಿಲ್ಲಾರ್ದಾಗಿರೋದೇ ಬಲು ಸಂಘ. ನಿನ್ನ ನೆನಪಿಲ್ಲ, ಅರಿವೇ ಇಲ್ಲ, ಅರಿವಿಲ್ಲಾರ್ದಾಗಿದ್ದೀನಪ್ಪ. ಯಾವ್ಯಾವೋ ಸಂಘದೊಳಗೆ ಬಿದ್ದೀನಪ್ಪ. ಇದ್ದು ವಸುಧಿಯೊಳಗೆ ಚರಿಸಿ ದಿನ ಪ್ರತಿದಿನ ನಿನ್ನ ಬಿಟ್ಟು ನಾನು ಚರಿಸ್ತಾ ಇದ್ದೀನಿ. ನನ್ನ ವಿಷಯಗಳ ಅನುಭವಿಸಿ ಕಡೆಗಾಣನು. ಏನು ಈ ವಿಷಯಗಳ ಅನುಭವ? ಬರೇ ಸುಖ, ಸಂಸಾರಿಕ ಸುಖ. ಇದು ಬೇಕು, ಅದು ಬೇಕು, ಹೀಗೆ ಬೇಕು, ಹೆಸರು ಬೇಕು, ರೊಕ್ಕ ಬೇಕು, ಮಕ್ಕಳು ಬೇಕು, ಮಕ್ಕಳ ಮದುವೆ ಆಗಬೇಕು, ಮೊಮ್ಮಕ್ಕಳು ಬೇಕು. ಇದೇ ಪ್ರತಿದಿನ ಬಿಡಲಾರ್ದಾಗಿ ಈ ವಿಷಯಗಳದ್ರೊಳಗೆ ಬಿಟ್ಟು ಕಡೆಗಾಣದೆ ಕೊನೆಯೇ ಇಲ್ಲ ಇದಕ್ಕೆ. ಈ ವಿಷಯಗಳು ಏನು ನನಗೆ ಅದು ಬೇಕು ಇದು ಬೇಕು ಅಂತ ಅದನ್ನು ಕಣೆಗಾಣ್ತಾ ಇಲ್ಲಲ್ಲಪ್ಪ. ದಶಗೆಟ್ಟು ತಿರುಗ್ತಾ ಇದ್ದೀನಪ್ಪ. ಮನುಜ ನಾನಾದರೂ ನಾನು ದಶಗೆಟ್ಟು ತಿರುಗ್ತಾ ಇದ್ದೀನಿ. ಏನು ನಿನ್ನ ಕಡೆ ಧ್ಯಾಸ ಇಲ್ಲಾರ್ದಾಗಿ ಬರೀ ಸುಮ್ಮನೆ ಗಾಣದ ಎತ್ತು ತಿರುಗಿದಂಗೆ ತಿರುಗ್ತಾ ಇದ್ದೀನಿ ಸ್ವಾಮಿ. ಬಿಸಜನಾಭನೇ ಕೇಳು, ನಿನ್ನ ಒಲಿಸಿ ಮಿಸುಣಿಪ ಭಕ್ತಿ ಪಾಶದಿಂದ. ಎಂಥ ಭಕ್ತಿ ಕೊಡಬೇಕು ಅಂದರೆ ಆ ಪಾಶದಲ್ಲಿಂದ ನಿನ್ನ ಕಟ್ಟಿ ಹಾಕಬೇಕು ನನ್ನ ಮನಸ್ಸಿನಲ್ಲಿ. ಅಂಥ ಭಕ್ತಿ ನನಗೆ ಕೊಡು. ದೇವರ ಚಿಂತೆ ಮಾಡೋದು ನಮ್ಮ ಇದು ನಿನ್ನ ಬಂಧಿಸಿ ನನ್ನ ಮನದೊಳಗೆ ನಿಲ್ಲಿಸಿಕೊಂಡು ಭಕ್ತಿ ಪಾಶದಲ್ಲಿಂದ ನಿನ್ನ ಕಟ್ಟಿ ಹಾಕುವಷ್ಟು ಭಕ್ತಿ ನನಗೆ ಕೊಡು ಸ್ವಾಮಿ. ಕೊಸರಿದರೆ ಬಿಡದೆ ಹೋಗ್ತೀನಿ ಅಂದರೆ ಕೂಡ ಬಿಡ್ಲಾರ್ದ ಕಟ್ಟಿ ಹಾಕೋ ಥರ ಕೇವಲವಾಗಿ ರಂಜಿಸುವ ದೇವ ನಿನ್ನ ನಿಸ್ಸಂಗ
ಅಂದರೆ ನಿನಗೆ ಯಾವ ಥರ ಸಂಘ ಬೇಡ ಅಂತ ಹೇಳ್ತೀಯಲ್ಲ, ನೀನು ನಿಸ್ಸಂಗನಾಗಿದ್ದೀಯಲ್ಲ, ಆ ಥರ ನನಗೆ ಬೇರೆ ಈ ಸಾಂಸಾರಿಕ ಸಂಘಗಳ ಬೇಡ, ನಿನ್ನನ್ನು ಮಾತ್ರ ನಾನು ಭಜನೆ ಮಾಡೋ ಥರ ಮಾಡಪ್ಪ. ಪುಷಿಯದೆ ಬಿಡಿಸಿ ನಮ್ಮನ್ನು ಸಾಕುವಲ್ಲಿ ಕುಶಲವಂತರು ನಿನ್ನ ಭಕ್ತರು, ಅಂದರೆ ನಿನ್ನ ಭಕ್ತರೆಲ್ಲರೂ ಲಾಲಿಸು, ನಿನ್ನ ಭಕ್ತರಲ್ಲದೆ ನಿನ್ನ ಮೇಲೆ ಮನಸ್ಸು ಕೊಡು ಸ್ವಾಮಿ. ಇದು ಸುಳ್ಳಲ್ಲ, ಇದನ್ನು ನಮ್ಮನ್ನು ಸಾಕ್ತಾ ಇದ್ದಿ ಈ ನಿನ್ನ ಭಕ್ತರು, ಕುಶಲವಂತರಾದ ನಿನ್ನ ಭಕ್ತರೆಲ್ಲರೂ ಈ ದತ್ವಾಭಿಮಾನಿ ದೇವತೆಗಳು, ನಿನ್ನ ಭಕ್ತರು ಲಾಲಿಸಿ ಜಗದೊಳಗೆ ಮತ್ತಾರು ಉಂಟೆ, ಇಂಥ ಭಕ್ತರು ಯಾರೂ ಇಲ್ಲ, ನೀನು ಹೇಳಿದ ಈ ಥರ ನನ್ನ ಮಾಡಪ್ಪ. ಪಶುಪಾಲಕನಾಗಿ ಇದ್ದಾತ ನೀನು. ಪಶುಗಳಿಗೆ ನೀನು ದೇವರು ಎಂಬೋ ಅರಿವೇ ಇದ್ದಿಲ್ಲ ಅವಾಗೆ. ಪಶುಗಳಾಗಿ ಬಂದಾಗೆ ಆ ದೇವತೆಗಳೇ ಅವರು, ಆದರೆ ಬಂದಾಗೆ ಅವರಿಗೆ ಅರಿವು ಇರಲಿಲ್ಲ, ಆದರೂ ಅವ್ರನ್ನ ರಕ್ಷಣೆ ಮಾಡಿದ್ದೆ. ಹಾಗೆ ನನಗೆ ನಿನ್ನ ಅರಿವೇ ಇಲ್ಲಪ್ಪ, ನಿತ್ಯ ನೀನು ಮಾಡ್ತಾ ಇದ್ದಿ ಎಂಬೋ ಅರಿವಿಲ್ಲಾರ್ದಾಗ ತಿರುಗ್ತಾ ಇದ್ದೀನೋ. ನಿನ್ನನ್ನು ರಕ್ಷಣೆ ಮಾಡುವ ಅಸಮ ನೀನಾದರೆ ಭಕ್ತರಿಗೆ ಓವಿಗ. ನಿನ್ನ ಸಮವಾದಿದ್ದವರು ಯಾರೂ ಇಲ್ಲಪ್ಪ, ಭಕ್ತರನ್ನು ಕಾಪಾಡು ಸ್ವಾಮಿ, ಭಕ್ತಿಯ ಕೊಡು ಸ್ವಾಮಿ ಅಂತ ಬೇಡ್ಕೊತಾ ಇದ್ದಾರೆ ಇಲ್ಲಿ. ಆಮೇಲೆ ಅಟ್ಟ ತಾಳದ್ರೊಳಗೆ ಸಂಘರಹಿತನಾಗಿ, ಅಂಟು ಇಲ್ಲದೆ, ಯಾವುದರ ಮೇಲೆ ಅಂಟು ಇಲ್ಲದೆ ಎಲ್ಲೆಲ್ಲೇ ಇಪ್ಪನೆ, ಎಲ್ಲ ಕಡೆ ಇದ್ದೀಯಪ್ಪ ನೀನು, ಎಲ್ಲ ಕಡೆ ಪ್ರತಿ ಕಡೆ ಎಲ್ಲ ಕಡೆ ಇದ್ದಿ, ಅಂಟಿಲ್ಲ ನಿನಗೆ. ಆದರೆ ಡಿಂಗರಿಗ ಪ್ರತಾಪವನ್ನೇ ನೋಡು. ಇಂಥ ನಿನಗೆ ಅಂಟಂಬೋದೇ ಇಲ್ಲ, ನಿನಗೆ ಯಾವುದರಲ್ಲಿಂದ ಏನೂ ಬೇಕಿಲ್ಲ. ಆದರೆ ಈ ಭಕ್ತರು ದಾಸರ ಪ್ರತಾಪ ಹೇಗಿದೆ ಅಂದರೆ, ನಿನ್ನ ಸಂಸಾರಿಗನ್ನು ಅವ್ರು ಮಾಡ್ತಾ ಇದ್ದಾರೆ, ಅಂದರೆ ಅವರು ನಿನ್ನ ಚಿಂತೆ ಮಾಡ್ತಾ ಇದ್ದಾರೆ ಅಷ್ಟೇ. ನಿನ್ನ ಚಿಂತೆ ಮಾಡಿ ಅವರ ಚಿಂತೆನೇ ಬಿಟ್ಟುಬಿಟ್ಟಿದ್ದಾರೆ. ಅವರ ಚಿಂತೆ ಬಿಟ್ಟಾಗೆ ನೀನು ಅವರ ಚಿಂತೆ ಮಾಡಿ ಅವರಿಗೆ ಏನೇನು ಬೇಕೋ ಅವನ್ನೆಲ್ಲ ಒದಗಿಸ್ತಾ ಇದ್ದೀನಿ. ನಿನ್ನ ಸಂಸಾರಿಗನ್ನು ಮಾಡ್ತಾ ಇದ್ದಾರಪ್ಪ ದಾಸರು. ಕೆಂಗೆಡದಲೆ ತಾವು ಸುಖದಲ್ಲಿ ಇಪ್ಪರು, ಕಡೆ ತಲೆ ಕೆಡಿಸ್ಕೊಲಾರ್ದಾಗಿ, ಸಂಸಾರದ ಬಗ್ಗೆ ತಲೆ ಕೆಡಿಸ್ಕೊಲಾರ್ದಾಗಿ, ಏನು ಬೇಕು ಅಂತ ಸುಖದ ಹಾಗೆ ನಿನ್ನ ನಾಮಸ್ಮರಣೆ ಸದಾ 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 ಮಾಡಿ ದೇವರ ಚಿಂತೆ ಮಾಡೋದು. ಅವನು ನಮ್ಮ ಚಿಂತೆ ಮಾಡ್ತಾನೆ ಎಂಬ ನಂಬಿಕೆಯಿಂದ ಅವರು ನಿನ್ನ ಚಿಂತನೆ ಮಾಡ್ತಾ ಇದ್ದಾರೆ ಅಪ್ಪ. ಅವರ ಪುಣ್ಯ ಹೇಗಿದೆ ಅಂದರೆ, ಅವರ ಚಿಂತೆ ನೀನು ಮಾಡ್ತಾ ಇದ್ದಿ, ನೀನು ಸಂಸಾರಿಗನಾಗಿದ್ದೀಯಪ್ಪ. ನಿನಗಂಜದೆ ಜನ್ಮಗಳು ತೆತ್ತರು, ಏಸು ಜನ್ಮಗಳು ತೆತ್ತಿದ್ರೆ ಕೂಡ ನಿನ್ನ ನಾಮಬಲದಿಂದ ದುಃಖ ಆಗಲಿ, ಭಂಗವಾಗಲಿ, ಸಂತೋಷವಾಗಲಿ, ನಿನ್ನ ಸಂಗಡ ನಲಿದಾಡ್ತಾ ಇದ್ದಾರೆ ಅವರು. ಬಲು ಹಿಗ್ಗಿ ನಿನ್ನ ಜೊತೆಯಲ್ಲೇ ಇದ್ದಾರೆ. ಇಲ್ಲಿ ಸುಖ ಬಂದರೂ ನಮಗೆಲ್ಲ ಎಂಥ ಕಷ್ಟ ಅಂದರೆ, ಸುಖ ಬಂದರೂ ದೇವ್ರನ್ನ ಮರಿತೀವಿ. ಸುಖದೊಳಗೆ ಎದ್ದು ಆಹಾ ಅದು ಚಲೋ ಅದ, ಇದು ಚಲೋ ಅದ, ಇದು ರುಚಿಯಾಗಿ ಮಾಡಬೇಕು, ತಿನ್ನಬೇಕು, ಉಣಬೇಕು, ಹೀಗೆಲ್ಲ ಮಾಡ್ತಾ 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 ದೇವ್ರನ್ನ ಮರ್ತು ಹೋಗ್ತೀವಿ. ದುಃಖ ಬಂದರೂ ನಮಗೆ ಈ ಕಷ್ಟ ಬಂದದ, ಕಾಲು ಸುಲಿ ಆಯಿತು, ಕೈ ಸುಲಿ ಆಯಿತು, ಜ್ವರ ಬಂತು, ಅದಾಯಿತು, ಇದಾಯಿತು, ಮಕ್ಕಳಿಗೆ ಮದುವೆ ಆಗಲಿಲ್ಲ, ಈ ಚಿಂತೆ ಮಾಡಿ 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 ದೇವರ ನಾಮಸ್ಮರಣೆ ಬಿಟ್ಟುಬಿಡ್ತೀವಿ. ಆದರೂ ಈ ಡಿಂಗರರು, ನಿನ್ನ ದಾಸರು ಎಂಥವರು ಅಂತಂದರೆ, ಸುಖ ಬರಲಿ ದುಃಖ ಬರಲಿ ಏನು ಬರಲಿ ನಿನ್ನ ನಾಮಸ್ಮರಣೆಯಲ್ಲೇ ಇರ್ತಾರೆ. ನಿನ್ನ ನಾಮದ ಬಲದಿಂದ ಅವರು ನಿನ್ನ ಸಂಗಡನೇ ಇರ್ತಾರೆ, ಬಲು ಹಿಗ್ಗುತ್ತಾ ಇರ್ತಾರೆ. ರಂಗಮೂರ್ತಿ, ಶ್ರೀರಂಗದ ಮೂರ್ತಿಯಾದ ರಾಮಚಂದ್ರ ದೇವರು ಸಿರಿವಿಜಯ ವಿಠ್ಠಲರೇಯ ಸಂಗೀತರ ಅರಸ. ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಇವರೆಲ್ಲರೂ ಸಂಗೀತದಿಂದ ನಿನ್ನ ನಾಮ ಸ್ಮರಣೆ, ವೇದ ಉಚ್ಚಾರಣೆ ಮಾಡ್ತಾ ಇದ್ದರೆ ಅವರೆಲ್ಲರಿಗೆ ನೀನು ಅರಸನಾಗಿದ್ದಿ. ನಾಸಾಗ್ರದಲ್ಲಿ ನೀನಿದ್ದೀಯಪ್ಪ, ಉದ್ಧಾರ ಮಾಡು ಸ್ವಾಮಿ. ನಾಸಾಗ್ರದಲ್ಲಿ ಇದ್ದ ಸ್ವಾಮಿಯನ್ನು ನೆನೆದು, ಸ್ವಾಮಿ ನಮಗೆ ಅಂಥ ಭಕ್ತಿ ಕೊಡು, ನಿನ್ನ ಚಿಂತೆ ಮಾತ್ರ ಇರೋ ಥರ ಕೊಡು ಸ್ವಾಮಿ ಅಂತ ಬೇಡ್ಕೋಬೇಕು. ಬೇಡಿದರ್ಥವ ಕೊಡುವ, ಕಡೆಯವ ನೆನ್ನದಲೆ, ನಾನು ಕೊನೆಯವನು, ನಿನ್ನ ಈ ತುಚ್ಛ ಭಕ್ತನರೊಳಗೆ ನಾನು ಕೊನೆಯವನು. ಅಂದರೆ ಆದರೂ ನೀನು ಬೇಡಿದ್ದೆಲ್ಲ ಕೊಡ್ತಾ ಇದ್ದಿ. ಎಷ್ಟು ದೇವತೆಗಳಿದ್ದಾರೆ ನಿನ್ನ ಪೂಜೆ ಮಾಡೋದ್ರೊಳಗೆ, ನಾನು ಕಡೆಯವನು ಅಂತ ಅನ್ಲಾರ್ದಾಗಿ ಬೇಡಿದ್ದೆಲ್ಲ ಕೊಡ್ತಾ ಇದ್ದೀಯಪ್ಪ. ನಿನ್ನ ಸ್ಮರಣೆ ಮಾಡೋ ಕಾಲಕ್ಕೆ ನೀನು ಅವರಿಗೆ ಮಾಡ್ತಾ ಇದ್ದಿ. ಈಡಾರು ಈತನ ಕರುಣಾಕಟಾಕ್ಷಕ್ಕೆ ಸಮನೇ ಇಲ್ಲ. ಆಮೇಲೆ ನಾಡೊಳು ಚರಿಸುವ ಜನರು ಒಂದೇ ಸಾರಿ ಪಾಡಿದರೆ ತಿಳಿದು ಗತಿಗೆ ಮಾರ್ಗವ ನೀವ.
ಭೂಮಿಯೊಳಗೆ ಚರಿಸಿದ ಜನರು ನಿನ್ನ ನಾಮಸ್ಮರಣೆ ಮಾಡಿ ಸ್ವಾಮಿ ಅಂಥೇಳಿ ಭಕ್ತಿಲಿಂದ ನಾಮಸ್ಮರಣೆ ಮಾಡಿದರೆ ಅವರಿಗೆ ಮಾರ್ಗ ತೋರಿಸ್ತೀಯಪ್ಪ ನೀನು. ಬೇಡಾರಾಗದಿರಿ. ಭಗವಂತನ ಕರುಣೆಯಲ್ಲಿ ಭೇದ ನೋಡೋರು ಬೇಡಾರು. ಅಂಥ ಭೇದ ನೋಡಬೇಡ. ಭಗವಂತನ ಕರುಣೆ ಅವರಿಗೆ ಜಾಸ್ತಿ ಅದ, ನನಗೆ ಕಡಿಮೆ ಇದ್ದದ ಅಂತ ಆ ಭೇದವನ್ನು ನೋಡಬೇಡ. ಬೇಡಾರಾಗದಿರಿ, ಭಕ್ತಿಯ ಮಾಡಿದರೆ ಸಾಕು. ಭಕ್ತಿ ಮಾಡಿದರೆ ಸಾಕು. ಕೂಡಿಕೊಂಡು ತಿರುಗುವ ಆವಲ್ಲಿಗೆ ಹೋದರು. ಎಲ್ಲಿಗೆ ಹೋದರೂ ಕೂಡ ನಮ್ಮ ಜೊತೆಗೆಲ್ಲೇ ತಿರುಗುತ್ತಾ ಇರ್ತಾನೆ ಸ್ವಾಮಿ. ಭಕ್ತಿ ಮಾಡಬೇಕು. ಭಕ್ತಿ ಮಾಡಿದರೆ ನಮ್ಮ ಜೊತೆಯಲ್ಲೇ ಇರ್ತಾನೆ. ಇಂದು ನೆರೆಹೊರೆಯವರನ್ನು ಯಾರು ಬೇಡ್ಕೋತಾರೋ ಅವ್ರನ್ನ ನೋಡಿ ಚೆನ್ನಾಗಿ ಇಂದು ನಮ್ಮನ್ನು ಹೊರೆತಾನೆ, ನಮ್ಮ ಜೊತೆಗೆ ಇರ್ತಾನೆ. ಆಡಲೇನಯ್ಯ ಹರಿಯ ಮಹಿಮೆ. ಏನಂತ ಹೇಳಬೇಕು ಹರಿಯ ಮಹಿಮೆ? ಎನ್ನ ಕಾಡಿ ಬೇಡುವರೊಡೆಯ. ನಾನು ಸ್ವಾಮಿಯನ್ನು ಕಾಡಿ ಬೇಡಿದರೆ ಸಾಕು. ಕಾಡಿ ಬೇಡುವರೋ ಒಡೆಯ, ಕಾಡಿ ಬೇಡುವರ ಒಡೆಯ. ಇಲ್ಲಿ ಯಾರು ಕಾಡಿ ಬೇಡ್ತಾ ಇದ್ದಾರೆ ಅವರೆಲ್ಲರಿಗೆ ಒಡೆಯನಾದ ವಿಜಯ ವಿಠ್ಠಲರೇಯ ಮಾಡಿಸುವನು ಮುಕ್ತಿಯೋಗ್ಯರಾರಿದ್ದಾರೋ ಅವರಿಂದ ಸತ್ಕರ್ಮ ಮಾಡಿಸ್ತಾನೆ ಅವನು ಅಂತ ಹೇಳ್ತಾ ಇದ್ದಾರೆ. ಇದು ಮುಖ್ಯ ಧರ್ಮ ಕಾಣೋ ವಿಜಯ ವಿಠ್ಠಲನ್ನ ಸಖ್ಯನಾಗಿಪ್ಪದು ಇಹ ಪರ ಲೋಕದಲ್ಲಿ. ಮುಖ್ಯ ಧರ್ಮ ಇದನ್ನು ಕಾಣು. ಇಹ ಪರ ಲೋಕದಲ್ಲಿ ಸಖ್ಯವಾಗಿ ಇರ್ತಾನೆ, ನಮ್ಮ ಜೊತೆಯಲ್ಲೇ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೆರೆಹೊರೆಯವರನ್ನ ಅಂತಂದಾಗೆ, ನೆರೆಹೊರೆಯರು ಅಂತಂದಾಗೆ ನೋಡಿ ಚೆನ್ನಾಗಿ ಇಂದು ನೆರೆಹೊರೆಯವನ್ನ ಆಡಲೇನಯ್ಯ ಹರಿಯ ಮಹಿಮೆ. ಇಲ್ಲಿ ಬಲಭಾಗದಲ್ಲಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಈ ಕಡೆ ಎಡಭಾಗದೊಳಗೆ ತತ್ವಾಭಿಮಾನಿ ದೈತ್ಯರು. ಇವರನ್ನೆಲ್ಲ ಇಟ್ಕೊಂಡು ಇವರ ಜೊತೆಗೆ ಎಲ್ಲ ಕೆಲಸ ಮಾಡಿಸ್ತಾ ಇದ್ದೀಯಪ್ಪ ನೀನು ಅಂತ ಹೇಳಿ ಅಲ್ಲಿ ಆಡಲೇನಯ್ಯ. ಏನಂತ ಹೇಳಬೇಕು ಹರಿಯ ಮಹಿಮೆ ಅಂತ ಹೇಳಿದ್ದಾರೆ. ಮುಖ್ಯ ಧರ್ಮ ಕಾಣೋ, ದೇವರಲ್ಲಿ ಸ್ನೇಹ ಮಾಡೋದೇ ಮುಖ್ಯ ಧರ್ಮ, ಅದು ಬಿಡಬಾರ್ದು. ದೇವರ ಸಖ್ಯವಾಗಿಪ್ಪದು ಇಹ ಪರಲೋಕದಲ್ಲಿ. ಇದು ಭಾಗವತ ಧರ್ಮ. ಇಹ ಪರಲೋಕದಲ್ಲಿ ನಾವು ಚೆನ್ನಾಗಿ ಇರಬೇಕು ಅಂತಂದರೆ ದೇವರಲ್ಲಿ ಸ್ನೇಹ ಮಾಡಬೇಕು. ದೇವರನ್ನು ಬಿಟ್ಟು ಬೇರೆ ಏನೂ ಬೇಡ ಅಂತ ಹೇಳಬೇಕು. ದೇವರಲ್ಲಿ ಸದಾ ದೇವರ ನಾಮಸ್ಮರಣೆ ಮಾಡ್ತಾ ದೇವರಲ್ಲಿ ಸ್ನೇಹ ಮಾಡಬೇಕು ಅಂಥೇಳಿ ವಿಜಯದಾಸರು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಇಷ್ಟು ನಾವು ತಿಳ್ಕೊಂಡು ಇದನ್ನು ಬರೀ ತಿಳ್ಕೊಂಡು ಬಿಡಲಾರ್ದಾಗಿ ಆದಷ್ಟು ನಾವು ಅದನ್ನು ನಿತ್ಯ ಕರ್ಮದೊಳಗೆ ಸ್ವಾಮಿಯನ್ನು ಬಿಟ್ಟು ಬೇರೆ ಏನು ಬೇಡಲಾರ್ದಾಗಿರಬೇಕು. ಸ್ವಾಮಿಯ ನಾಮಸ್ಮರಣೆ ಸದಾ ಮಾಡ್ತಾ ಇರಬೇಕು. ನಿಂತರೆ ಕೂತ್ರೆ ಅವನೇ ಮಾಡಿಸ್ತಾ ಇದ್ದಾನೆ ಎಂಬುದು ಗೊತ್ತಿರಬೇಕು. ಅವನು ನಮ್ಮ ಸ್ನೇಹಿತನಾಗಬೇಕು ಅಂತಂದರೆ ಅವನಲ್ಲಿ ನಮಗೆ ಭಕ್ತಿ ಬರಬೇಕು. ಆ ಭಕ್ತಿ ಕೊಡು ಸ್ವಾಮಿ ಅಂತವನ್ನ ಬೇಡಿಕೊಂಡ್ರೆ ಅವನು ನಮಗೆ ನಮ್ಮ ಯೋಗ್ಯತಾನುಸಾರ ನಮಗೆ ಎಷ್ಟು ಬೇಕೋ ಅಷ್ಟು ಭಕ್ತಿ ಕೊಡ್ತಾ ಇರ್ತಾನೆ. ಆದರೂ ಬೇಡುವುದು ಮಾತ್ರ ಬಿಡಬಾರ್ದು. ಭಕ್ತಿ ಕೊಡು, ಜ್ಞಾನ ಕೊಡು ಸ್ವಾಮಿ, ನಿನ್ನಲ್ಲಿ ಭಕ್ತಿ ಕೊಡು ಅಂತ ಮಾತ್ರ ಸದಾ ಬೇಡಬೇಕು ಅಂತ ಹೇಳಿ ವಿಜಯದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ನನ್ನ ಜೀವನ ಯೋಕ್ತಿಗೆ ಎಷ್ಟು ಸ್ವಾಮಿ ನುಡಿಸಿದ್ದಾನೋ ಒಳಗೆ ನಿಂತು ಅಷ್ಟೇ ಹೇಳಕ್ಕೆ ಪ್ರಯತ್ನ ಮಾಡಿರೋದು. ಇದರಲ್ಲಿ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ.